ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಹೊರವಲಯದ ಭೈರಪಟ್ಟಣದ ಬೊಮ್ಮಲ್ ಶಿಬಿರ ಕಚೇರಿಯ ಸಭಾಂಗಣದಲ್ಲಿ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹಾಗೂ ಬೊಮ್ಮಲ್ ನಿರ್ದೇಶಕರಾದ ಎಸ್ ಲಿಂಗೇಶ್ ಕುಮಾರ್ ಅವರು ಮಾಧ್ಯಮಗೋಷ್ಠಿ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ರಾಜ್ಯದ ಬೊಮ್ಮಲ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಚಂದ್ರಮಾನ ಯುಗಾದಿ ಮುನ್ನವೇ ಅನ್ಯೋದ್ಯಮಿಗಳಿಗೆ ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗಕ್ಕೆ ಭರ್ಜರಿ ಗಿಫ್ಟ್ ನೀಡಿರುವ ಬೊಮ್ಮಲ್ ಅಧ್ಯಕ್ಷ ಡಿ.ಕೆ. ಸುರೇಶ್ ರವರಿಗೆ ತಾಲೂಕು ಹೈನೋದ್ಯಮಿಗಳು ಹಾಗೂ ಅಧಿಕಾರಿ ಸಿಬ್ಬಂದಿ ಪರವಾಗಿ ಕೃತಜ್ಞತೆ ಅರ್ಪಿಸಿದರು. ಇಚ್ಛಾಶಕ್ತಿ, ಚಿಂತನೆ ಸಾಧಿಸುವ ಛಲ, ಕಾಲಿಟ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವ ಹಂಬಲ ಹೊತ್ತಿರುವ ಡಿ.ಕೆ. ಸುರೇಶ್ ಅವರು ನಮ್ಮ ಪುಣ್ಯಕ್ಕೆ ಬೊಮ್ಮಲ್ ಅಧ್ಯಕ್ಷರಾಗುತ್ತಿದ್ದಂತೆ ಅನಾವಶ್ಯಕವಾಗಿ ಸೋರಿಕೆಯಾಗುತ್ತಿದ್ದ ಕೋಟ್ಯಾಂತರ ಹಣದ ಸೋರಿಕೆಯನ್ನು ನಿಯಂತ್ರಣ ಮಾಡಿ ಬೊಮ್ಮಲ್ಗೆ ಹೊಸ ಆಯಾಮಗಳನ್ನು ನೀಡಿ ನಷ್ಟ ಅನ್ನುವುದನ್ನು ಲಾಭ ಎಂದು ತೋರಿಸಿ ಅನಾವರಣ ಮಾಡಿದ ಡಿ.ಕೆ. ಸುರೇಶ್ ರವರು ಬೊಮ್ಮಲ್ ಆಪತ್ ಬಾಂಧವ ಎಂದರೆ ತಪ್ಪಾಗಲಾರದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ರೇಷ್ಮೆ ಮಹಾಮಂಡಳಿ ರಾಜ್ಯಾಧ್ಯಕ್ಷ ಗಂಗಾಧರ್ ಮಾತನಾಡಿ, ಪ್ರಸಕ್ತ 2026ರ ಹಿಂದೂ ಸಂವತ್ಸರದ ಯುಗಾದಿ ಹಬ್ಬದಂದೇ ಹಾಲು ಉತ್ಪಾದಕರಿಗೆ ಹಾಗೂ ಅಧಿಕಾರಿ ಸಿಬ್ಬಂದಿ ವರ್ಗಕ್ಕೆ ವಿಶೇಷವಾದ ಬಂಪರ್ ಕೊಡುಗೆ ನೀಡುತ್ತಿರುವುದು ರಾಜ್ಯದಲ್ಲಿ ಇತಿಹಾಸ ಎಂದರೆ ತಪ್ಪಾಗಲಾರದು ಎಂದು ತಿಳಿಸಿದರು. 19 ಕೋಟಿ ಭಾರಿ ನಷ್ಟದಲ್ಲಿದ್ದ ಬೊಮ್ಮಲ್ ಕ್ಷೇತ್ರಕ್ಕೆ ಬರೋಬ್ಬರಿ 64 ಕೋಟಿ ಆದಾಯ ತಂದ ಬೊಮ್ಮಲ್ ಅಧ್ಯಕ್ಷರಾದ ಡಿ.ಕೆ. ಸುರೇಶ್ ಅವರ ಬಗ್ಗೆ ಎಷ್ಟು ಶ್ಲಾಘನೆ ಮಾಡಿದರೂ ಸಾಲದು ಎಂದರು. ಮಾಧ್ಯಮಗೋಷ್ಠಿಯಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷ ಬೋರ್ವಲ್ ರಂಗನಾಥ್, ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುನೀಲ್, ಮುಖಂಡರುಗಳಾದ ಮಲವೇಗೌಡ, ನಾಗೇಶ್, ಸುಜೀವನ್ ಕುಮಾರ್, ವಿ ಚಂದ್ರಣ್ಣ, ಒಂದರ್ಪೆ ರವಿ, ಗರ್ಕಳಿ ಶಿವು, ಅಕ್ಕು ಕೃಷ್ಣ ಹಾಗೂ ಹಲವಾರು ಮಂದಿ ಹಾಜರಿದ್ದರು. ಏನು ಈ ದಿವಸ ಬೆಂಗಳೂರು ಹಾಲು ಒಕ್ಕೂಟದ ಇಡೀ ಇತಿಹಾಸ 1965ರಲ್ಲಿ ಪ್ರಾರಂಭ ಆದಂತಹ ನಮ್ಮ ಬೆಂಗಳೂರು ಸಹಕಾರಿ ಹಾಲು ಒಕ್ಕೂಟ ಈ ದಿವಸ ನಮ್ಮ ಅಧ್ಯಕ್ಷ ಅಂತ ಸನ್ಮಾನ್ಯ ಡಿ.ಕೆ. ಸುರೇಶ್ ಅಣ್ಣವರ ನೇತೃತ್ವದಲ್ಲಿ ಮೊನ್ನೆ ನಡೆದಂತ ನಮ್ಮ ಆಡಳಿತ ಮಂಡಳಿ ಸಭೆಯಲ್ಲಿ ಎಲ್ಲಾ ನಿರ್ದೇಶಕರು ಒಪ್ಪೋಲ್ನಿಂದ ಅವ್ರಿಗೆ ಹೇಳಲಾಗಿ ಸುಮಾರು 19 ಕೋಟಿ ನಷ್ಟನ ಕಳೆದು ಏನು ಈಗ ಮಾರ್ಚ್ 31ನೇ ತಾರೀಕಲ್ಲಿ ಸುಮಾರು ಅಂದಾಜು 64 ಕೋಟಿ ಆದಾಯ ಗಳಿಸಿರುವಂತದ್ದು. ಅವರು ರೈತರ ಉದ್ದೇಶದಿಂದ ರೈತರಿಗೆ ಏನು ಏಪ್ರಿಲ್ 1, 2025ರಿಂದ ಮಾರ್ಚ್ 31ನೇ ತಾರೀಕಿನೊಳಗೆ ಎಷ್ಟು ರೈತರು ಹಾಕಿರ್ತಾರೆ ಹಾಲ ಲೀಟರ್ಗೆ ಒಂದು ರೂಪಾಯಿದಂತೆ ಸುಮಾರು ನಮ್ಮ ಒಕ್ಕೂಟಕ್ಕೆ 59 ಕೋಟಿ 34 ಲಕ್ಷ ಚಿಲ್ಲರೆಯಷ್ಟು ಅಮೌಂಟ್ ಒಕ್ಕೂಟಕ್ಕೆ ರೈತರಿಗೆ ಹೋಗಿದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ವಿಶೇಷವಾಗಿ ನಮ್ಮ ತಾಲೂಕು ಇವತ್ತು 3,10,000 ಲೀಟರ್ ಪ್ರತಿ ದಿವಸ ಹಾಲು ಉತ್ಪಾದನೆ ಮಾಡ್ತದೆ. 3 ಜಿಲ್ಲೆಗೆ ಅತ್ಯಂತ ಬೆನಿಫಿಟ್ ತಗೊಂಡಿರೋ ತಾಲೂಕು ಅಂದ್ರೆ ಅದು ಚನ್ನಪಟ್ಟಣ ತಾಲೂಕು. ನಮಗೆ ನಮ್ಮ ತಾಲೂಕಿಗೆ ಇವತ್ತು ರೈತರಿಗೆ ನೇರವಾಗಿ ಮಾರ್ಚ್ 31 ಅಧ್ಯಕ್ಷರು ಹೇಳಿದ್ದಾರೆ, ನೇರವಾಗಿ ಮಾರ್ಚ್ 31ನೇ ತಾರೀಕು ಅಥವಾ ಏಪ್ರಿಲ್ 10 ಒಳಗಡೆ ಎಲ್ಲಾರ ಅಕೌಂಟ್ಗೆ ಅದು ಅಮೌಂಟ್ ಹೋಗುತ್ತೆ. ಅದನ್ನ ನಮ್ಮ ತಾಲೂಕಿಗೆ ಹೇಳ್ಬೇಕು ಅಂದ್ರೆ ನಮ್ಮ ಶಾಸಕರಾದ ಸನ್ಮಾನ್ಯ ಸಿ.ಪಿ. ಯೋಗೇಶ್ವರ್ ಅವರ ಇನ್ನು ನೀರಾವರಿ ಯೋಜನೆ ಆಗ್ಲಾಗಿ ಇಷ್ಟೊಂದು ತಾಲೂಕಿನಲ್ಲಿ ಹಾಲು ಉತ್ಪಾದನೆ ಮುಂದಿನ ದಿವಸದಲ್ಲಿ ನಮ್ಮ ಅಧ್ಯಕ್ಷರು, ನಮ್ಮ ಶಾಸಕರು, ನಾವಿರುವಂತ ಇಲ್ಲಿ ಏನು ಕುಳಿತಿದ್ವಿ ಎಲ್ಲರೂ ಸಹಿತ ಮುಂದಿನ ದಿವಸ ಇನ್ನು 1 ವರ್ಷದಲ್ಲಿ ನಮ್ಮ ತಾಲೂಕಿನಲ್ಲಿ ಈಗಾಗಲೇ ಲೋನ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಲಿಕ್ಕೆಲ್ಲ ಏಪ್ರಿಲ್ 1ರಿಂದ 2ರಿಂದ ಚಾಲನೆ ಕೊಡ್ತಾ ಇದೀವಿ. ಸುಮಾರು 5 ಲಕ್ಷ ಲೀಟರ್ ನಮ್ಮ ತಾಲೂಕಲ್ಲೇ ಹಾಲು ಉತ್ಪಾದನೆ ಮಾಡ್ಬೇಕು ಅನ್ನೋ ಗುರಿ ಹೊಂದಿದ್ದೀವಿ. ಇದಕ್ಕೆ ಇಡೀ ನಮ್ಮ ತಾಲೂಕಿನ ಎಲ್ಲ ನಮ್ಮ ಕಾರ್ಯದರ್ಶಿಯವ್ರಿಗೂ ಸಹಿತ ಒಂದೊಂದು ಸಂಘಕ್ಕೆ ಸುಮಾರು 15,000 ರೂಪಾಯಿ ಅಮೌಂಟ್ ನ ಸೆಕ್ರೆಟರಿಗಳಿಗೂ ಕೊಟ್ಟವ್ರೆ. ಅದಲ್ಲದೆ ಕಾಂಟ್ರಾಕ್ಟ್ ಲೇಬರ್ ಏನ್ ಕೆಲಸ ಮಾಡ್ತಾರೆ ಒಕ್ಕೂಟದಲ್ಲಿ 1800 ಜನ, ಅವ್ರಿಗೂ ತಲಾ 5,000 ರೂಪಾಯಿ ನಂಗೆ ಕೊಟ್ಟು, ನಮ್ಮ ಅಧಿಕಾರಿಗಳು ಏನು ಒಕ್ಕೂಟದಲ್ಲಿ ಪರ್ಮನೆಂಟ್ ಅಧಿಕಾರಿ ಇದ್ದಾರೆ ಅವ್ರಿಗೆ 3 DA ಮಾಡಿ ಅದು ಒಂದು 5 ಕೋಟಿ ಕೊಟ್ಟು ಒಟ್ಟಿಗೆ ಸುಮಾರು 70 ಕೋಟಿಯಷ್ಟು ಹಣನ ಇವತ್ತು ಇಡೀ ಆದಾಯ ಬಂದದನ್ನ ಇಡೀ ಒಕ್ಕೂಟದ ಅಧಿಕಾರಿಗಳಿಗೆ, ಕಾರ್ಯದರ್ಶಿಗಳಿಗೆ ಮತ್ತೆ ಕಾಂಟ್ರಾಕ್ಟ್ ಲೇಬರ್ಗೆ ಎಲ್ಲರೂ ಹಂಚಿದ್ದಾರೆ. ಇದು ತುಂಬಾ ಸಂತೋಷ ವಿಷಯ. ವಿಶೇಷವಾಗಿ ನಮ್ಮ ತಾಲೂಕಿನ ಪರವಾಗಿ ನಮ್ಮ ಅಧ್ಯಕ್ಷರಿಗೆ, ನಮ್ಮ ರೈತರ ಪರವಾಗಿ, ಹಾಲು ಉತ್ಪಾದಕ ಪರವಾಗಿ ನಮ್ಮ ಅಧ್ಯಕ್ಷರಿಗೆ, ಯಾಕೆಂದ್ರೆ ಇದು ಇತಿಹಾಸ ಯಾರು ಕೊಟ್ಟಿಲ್ಲ, ಹಂಗಾಗಿ ಅವ್ರಿಗೆ ಅಭಿನಂದನೆ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಬಾಕಿದ್ದು ನಿರ್ದೇಶಕರಾದ ಲಿಂಗೇಶ್ ಅವರೇ ಮತ್ತು ಪಕ್ಷದ ಎಲ್ಲ ನಾಯಕರುಗಳೇ, ಎಲ್ಲ ಪತ್ರಿಕಾ ಮಿತ್ರರೇ, ಇವತ್ತೊಂದು ಈ ಥರದ ಒಂದು ಪತ್ರಿಕಾಗೋಷ್ಠಿ ನಿಜವಾಗಲೂ ಇತಿಹಾಸವನ್ನು ಸೇರಿಕೊಳ್ಳುತ್ತೆ. ಯಾಕೆ ಅಂತ ಅಂದರೆ ಹಾಲು ಉತ್ಪಾದಕರ ಏನು ಬೊಮ್ಮಲ್ ಇದೆ, ಲಾಭನೇ ಇಲ್ಲ, ಯಾವಾಗಲೂ ನಷ್ಟದಲ್ಲೇ ಇರ್ತದೆ ಅಂತ ಅನ್ನೋದನ್ನ ಪ್ರತಿ ಸಾರಿನೂ ಕೂಡ ನಾವು ಪ್ರತಿ ವರ್ಷನೂ ಕೂಡ ಕೇಳ್ಕೊತಾ ಬರ್ತಾ ಇದ್ವಿ. ಸುಮಾರು 19 ಕೋಟಿ ನಷ್ಟದಲ್ಲಿರ್ತಕ್ಕಂಥ ಒಂದು ಸಂಸ್ಥೆಯನ್ನ
ಸುಮಾರು 8-9 ತಿಂಗಳಾಯ್ತಲ್ಲ ಸರ್? 9 ತಿಂಗಳು. 8ರಿಂದ 9 ತಿಂಗಳ ಈ ಆಡಳಿತ ಮಂಡಳಿ ಅಧಿಕಾರ ತಗೊಂಡು ನಮ್ಮ DK ಸುರೇಶ್ ಅವರ ನೇತೃತ್ವದಲ್ಲಿ ಸುಮಾರು 65 ಕೋಟಿಯಷ್ಟು ಲಾಭವನ್ನು ಮಾಡಿದ್ದಾರೆ. ಆ ಲಾಭವನ್ನ ಅವರೇ ಇಟ್ಕೋಬಹುದಾಗಿತ್ತು. ನಾವು ಕಟ್ಟಡ ಕಟ್ತೀವಿ ಅಥವಾ ಇನ್ನೇನೋ ಮಾಡ್ತೇವೆ, ಇನ್ನೇನೋ ಅಭಿವೃದ್ಧಿ ಮಾಡ್ತೇವೆ ಅಂತೇಳಿ ಅಷ್ಟು ಹಣವನ್ನ ಒಂದಷ್ಟು ಕೋಟಿ ಬಿಟ್ಟು ಇಟ್ಕೋಬಹುದಾಗಿತ್ತು. ಆದರೆ ಸನ್ಮಾನ್ಯ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಒಂದು ಅಭೂತಪೂರ್ವವಾದ ಒಂದು ನಿರ್ಧಾರವನ್ನು ತಗೊಂಡು ಏನ್ ಲಾಭ ಬಂದಿತ್ತು ಆ ಲಾಭವನ್ನ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಸಿಬ್ಬಂದಿಗಳಿಗೆ, ಜೊತೆಗೆ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ರೈತರಿಗೆ ಕೂಡ ಏನು ಹಂಚಿದಾರಲ್ಲ, ಇದೊಂದು ಇತಿಹಾಸ ಮತ್ತು ಇದೊಂದು ಮಾದರಿ. ಈ ಒಂದು ಕಾರ್ಯ ಐ ಥಿಂಕ್ ನನಗನ್ನಿಸಿದಾಗೆ ನಾನು ಕೇಳಿಲ್ಲ. ಈ ಥರದೊಂದು ಬೆಂಚ್ ಮಾರ್ಕ್ ಅನ್ನ ಮಾನ್ಯ DK ಸುರೇಶ್ ರವರು ಸೃಷ್ಟಿ ಮಾಡಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಇದು ಆರಂಭ ಅಂತ ಅನ್ಕೋತೇನೆ. ಇದೊಂದು ಆರಂಭ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಇತಿಹಾಸವನ್ನು ನಿರ್ಮಾಣ ಮಾಡ್ತಕ್ಕಂಥ ಬೊಮ್ಮಲು ಇತಿಹಾಸದಲ್ಲಿ ಸೇರ್ಕೊಳ್ಳೋ ಕೆಲಸಗಳು ಆಗ್ತವೆ. ಇದರಿಂದ ರೈತರುಗಳಿಗೆ ಅನುಕೂಲ ಆಗುತ್ತೆ, ಮತ್ತೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳಿಗೆ ಅನುಕೂಲ ಆಗುತ್ತೆ. ಅವ್ರು ಹೇಳ್ತಾ ಇದ್ರು, ನಾನು ಸಾಮಾನ್ಯವಾಗಿ ನಾನು ಡೈರಿಗೆ ಹೋಗಿ ಅಲ್ಲಲ್ಲೇ ಮೀಟ್ ಮಾಡ್ತಾ ಇರ್ತೀನಿ, ಇದನ್ನು ಡಿಸ್ಕಸ್ ಆಗ್ತಾ ಇರ್ತದೆ. ಆ ಅಧಿಕಾರ ತಗೊಳ್ಳೋಕ್ಕಿಂತ ಮುಂಚೆ 2 ರೂಪಾಯಿ ನಾವು ಜಾಸ್ತಿ ಮಾಡಬೇಕು ಅಂತೇಳಿ ನಿರ್ದೇಶಕರೆಲ್ಲ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಇಲ್ಲ ಸರ್, ಎಲ್ಲ ಲಾಸ್ ಆಗ್ಬಿಡುತ್ತೆ, ನಮಗೆ 2 ರೂಪಾಯಿ ಜಾಸ್ತಿ ಮಾಡೋಣ, ಉತ್ಪಾದಕರಿಗೆ 2 ರೂಪಾಯಿ ಜಾಸ್ತಿ ಮಾಡೋಣ ಅಂತೇಳಿ ಪ್ರೆಸರ್ ಮಾಡ್ತಾ ಇದ್ರು. ಅಧ್ಯಕ್ಷರು ಒಂದೇ ನಿರ್ಧಾರ ಮಾಡಿದ್ರು, ನಾನು ಅಧಿಕಾರ ತಗೊಂಡಿದ್ದೀನಿ, ನಾನು ಯಾವುದೇ ಕಾರಣಕ್ಕೂ ರೈತರುಗಳಿಗೆ 2 ರೂಪಾಯಿ ಜಾಸ್ತಿ ಮಾಡಿ ಹೊರೆ ಕೊಡೋದಿಲ್ಲ, ಅವ್ರು ಕಡಿಮೆ ಮಾಡಿ ನಾನು ಹೊರೆ ಕೊಡೋದಿಲ್ಲ, ಅದನ್ನ ಜಾಸ್ತಿ ಮಾಡಬೇಕು ಅಂತೇಳಿ ಅದೇ ರೀತಿ ರಿಟೈನ್ ಮಾಡಿದ್ರು. ಈಗ ಬಂದ ಲಾಭವನ್ನ ಬೋನಸ್ ರೂಪದಲ್ಲಿ ಪ್ರತಿ ರೈತರಿಗೂ ಕೂಡ, ಪ್ರತಿ ಹಾಲು ಉತ್ಪಾದಕರು ಕೂಡ ಹಂಚ್ತಾ ಇದ್ದಾರೆ. ನನಗನ್ನಿಸ್ದಂಗೆ ಪ್ರತಿ ಹಾಲು ಉತ್ಪಾದಕರು ಮಿನಿಮಮ್ 10,000ದಿಂದ 3 ಲಕ್ಷದವರೆಗೂ, 3 ಲಕ್ಷ ಅಲ್ಲ ಸರ್, 3 ಲಕ್ಷದವರೆಗೂ ಕೂಡ ಇವತ್ತು ಏಪ್ರಿಲ್ 1 ಅಥವಾ 10ನೇ ತಾರೀಕು ಒಳಗಡೆ ಅವ್ರ ಮನೆಗೆ ಹೋಗ್ತದೆ. ಇದೊಂದು ಇತಿಹಾಸ. ಈ ಥರದ್ದು ಕಾರ್ಯ ಮುಂದಿನ ದಿನಗಳಲ್ಲಿ ಹೆಚ್ಚಾಗ್ಲಿ. ಮತ್ತೆ ಇವಾಗ ಏನು 3 ಲಕ್ಷ ಉತ್ಪಾದನೆ ಮಾಡ್ತಾ ಇದ್ದಾರೆ, ಅದು ಮುಂದಿನ ದಿನಗಳಲ್ಲಿ 5 ಲಕ್ಷ ನಮ್ಮ ಚನ್ನಪಟ್ಟಣ ತಾಲೂಕಿಂದ 5 ಲಕ್ಷ ಉತ್ಪಾದನೆ ಆಗಲಿ, ರೈತರಿಗೆ ಇದರಿಂದ ಉಪಯೋಗ ಆಗಲಿ. ನಮ್ಮ ಜಿಲ್ಲೆ ಸಿಲ್ಕ್ ಮತ್ತು ಮಿಲ್ಕ್ ಇಂದ ಸಾಕಷ್ಟು ಉಪಯೋಗವನ್ನು ಆಗ್ತಾ ಇದೆ. ಈ ಒಂದು ಅಭಿವೃದ್ಧಿ ಆಗಲಿ ಅಂತೇಳಿ ಎಲ್ಲ ನಿರ್ದೇಶಕ ಮಂಡಳಿಗೆ, ವಿಶೇಷವಾಗಿ ಅಧ್ಯಕ್ಷರಿಗೆ ನಮ್ಮ ಚನ್ನಪಟ್ಟಣ ತಾಲೂಕಿನ ಪರವಾಗಿ ಮತ್ತು ನಮ್ಮ ಬೆಂಗಳೂರು ದಕ್ಷಿಣ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ನಿಮ್ಮ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ.